ದೀಕ್ಷಂದು ಸ್ನಾನ ಎಲ್ಲ ಮಾಡಿ ಅವಳು ತಿಂಡಿನ ತಿನ್ನೋದಕ್ಕೆ ಕೂತ್ಲು. ನಾವು ಹೊರಡ್ತೀವಿ, ಎಲ್ಲಿಗೆ ಹೋಗ್ತಿದ್ದೀವಿ ನೋಡಿದ್ರೆ ನೋಡಿ. ಹಾಗಾಗಿ ಗೊತ್ತಿಲ್ಲ, ಇದು ಒಳಗಡೆ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಅದಕ್ಕೆ ಹಾಗಾಗಿ ಬಿರಿಯಾನಿ ಜೊತೆ ಅನ್ನ ಸಾಂಬಾರು ಇತ್ತು. ರಜೆ ಸಿಕ್ಕಿರ್ಲಿಲ್ಲ ಅಲ್ವಾ, ಹಾಗಾಗಿ ದೇವರಿಗಾಗಲಿ ದೈವಕ್ಕಾಗಲಿ ಗೊತ್ತಾಗುತ್ತಲ್ವಾ ನಾವೇನಕ್ಕೆ ಬಂದಿಲ್ಲ ಎಲ್ಲ ಹೊರಟ್ವಿ ಮನೆಯಿಂದ. ಇದು ಕಾರ್ ತಗೊಂಡಿರೋ ಸ್ವೀಟ್ ಕಾರ್ನ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಅವಳದ್ದು ಸ್ವೀಟ್ ಕಾರ್ನ್ ನೋಡಿ. ನಾನು ಇಲ್ಲಿ ಹೊರಗಡೆ ಕೂತಿದ್ದೆ, ಇಲ್ಲಿ ಸ್ವೀಟ್ ಕಾರ್ನ್ ಕೊಟ್ಟಿದ್ದಾರೆ, ಅದನ್ನ ಇವಳು ಹೇಳ್ತಾ ಇದ್ದಾಳೆ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫೀಸಿಂದ ಬರ್ತಾ ಹಸ್ಬೆಂಡ್ ಮತ್ತು ಮಗಳು ನನ್ನ ಕರ್ಕೊಂಡು ಹೋಗೋದಕ್ಕಂತ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ. ಬಸ್ ಲೇಟ್ ಆಯಿತು ಅಂತ ಇವಳು ಇಲ್ಲಿ ಏನೋ ತಿಂಡಿ ಬೇಕು ಅಂತ ಕೇಳಿದಾಳೆ, ಅದಕ್ಕೆ ಇಲ್ಲಿ ಸ್ವೀಟ್ ಕಾರ್ನ್ ಕೊಟ್ಟಿದ್ದಾರೆ, ಅದನ್ನ ಇವಳು ಹೇಳ್ತಾ ಇದ್ದಾಳೆ. ಸ್ವೀಟ್ ಕಾರ್ನ್ ಇವಳಿಗೆಲ್ಲಿ ಸ್ವೀಟ್ ಕಾರ್ನ್ ತೆಗೆದು ಕೊಟ್ವಿ. ಹಾಗೆ ನನಗೆ ಮತ್ತೆ ಅತ್ತೆಗೆ ಸ್ವೀಟ್ ಕಾರ್ನ್ ತರ್ತೀನಿ ಅಂತ ನನ್ನ ಹಸ್ಬೆಂಡ್ ಹೋಗಿದ್ದಾರೆ. ನೋಡಿ, ನಾವಲ್ಲಿಂದ ಮನೆಗೆ ಬಂದ್ವಿ. ಇದು ನಮಗೆ ತಗೊಂಡಿರೋ ಸ್ವೀಟ್ ಕಾರ್ನ್ ಅಷ್ಟು ಚೆನ್ನಾಗಿರಲಿಲ್ಲ, ಅವಳದ್ದು ಸ್ವೀಟ್ ಕಾರ್ನ್ ಚೆನ್ನಾಗಿತ್ತು. ಅದು ಸಾಲ್ಟ್ ಮತ್ತು ಬಟರ್ ಅವಳಿಗೆ ತಗೊಂಡಿರೋದು. ನಮಗೆ ಫುಲ್ ಮಸಾಲೆ ಥರ ಇಷ್ಟು, ಅಷ್ಟು ಚೆನ್ನಾಗಿರಲಿಲ್ಲ ಸ್ವೀಟ್ ಕಾರ್ನ್ ನಮ್ಮದು. ನಮಗೆ ನೆಕ್ಸ್ಟ್ ಡೇ ಎಲ್ಲ ಹೋಗೋದಿತ್ತು, ಅದಕ್ಕೆ ಇವಳಿಗೆ ಕೆಲವೊಂದು ಫ್ಯಾನ್ಸಿ ಐಟಮ್ ಎಲ್ಲ ತೆಗೆದು ಬಂದಿದ್ದೀನಿ. ಅದನ್ನು ಅವಳಿಗೆ ತೋರಿಸ್ತಿದ್ದೀನಿ, ಅವಳಿಗೆ ಏನೆಲ್ಲ ತಗೊಂಡಿದ್ದೀನಿ ಅಂತ. ನೋಡಿ, ಅವಳಿಗೆ ಕ್ಯೂಟಾಗಿರೋ ಬಳೆ ತಗೊಂಡಿದ್ದೀನಿ, ಎಷ್ಟು ಚೆನ್ನಾಗಿದೆ. ಆಮೇಲೆ ಗೋಲ್ಡ್ ಬಳೆ ಹಾಕಿದ್ರೆ ಅವಳು ತೆಗೆದು ಬಿಸಾಕ್ಬಿಡ್ತಾಳೆ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ಲು, ಆಮೇಲೆ ಹುಡುಕಿ ಸಾಕಾಯಿತು. ಅದಕ್ಕೆ ಈ ಸಲ ಈ ಥರದ ಬಳೆ ತಗೊಬಂದಿದ್ದೀನಿ. ಅವಳಿಗೆ ಒಂದೊಂದೇ ಹಾಕಿ ತೋರಿಸ್ತಾ ಇದ್ದೀನಿ ಹೆಂಗೆ ಕಾಣಿಸ್ತಿದೆ ಅಂತ. ಅವಳು ಫುಲ್ ಎಕ್ಸೈಟ್ಮೆಂಟಲ್ಲಿ ಹಾಕ್ಕೊಳ್ತಾ ಇದ್ದಾಳೆ. ನೋಡಿ, ಚೆನ್ನಾಗಿದೆ ಅಲ್ವಾ, ಅವಳಿಗೆ ಫುಲ್ ಖುಷಿ ಆಯಿತು ಇದು ಹಾಕಿದ ಮೇಲೆ. ನೋಡಿ, ಇದು ಬಟರ್ಫ್ಲೈ ಕ್ಲಿಪ್ ಅವಳದ್ದು. ಆಮೇಲೆ ಇವತ್ತು ಇನ್ನೊಂದೇನು ಸ್ಪೆಷಲ್ ಅಂತ ಅಂದರೆ, ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಅದಕ್ಕೆ ಹಸ್ಬೆಂಡ್ ಚಿಕನ್ ತಗೊಬಂದಿದ್ದು. ಆಮೇಲೆ ನಾನು ಈ ಬಿರಿಯಾನಿ ಆರ್ಡರ್ ಮಾಡಿದೆ, ಇಲ್ಲಿ ನಂದನ ಪ್ಯಾಲೇಸ್ ಅಂತ ಇದೆ, ಅಲ್ಲಿಂದ. ಇದು ಈ ಥರ ಪ್ಯಾಕೇಜ್ ತುಂಬ ಇಷ್ಟ ಆಯಿತು, ಅವ್ರದ್ದು ಬ್ಯಾಗ್ ಆಗಿರ್ಬೋದು, ಆಮೇಲೆ ಅವರದ್ದೇ ಈ ಥರ ಬಾಕ್ಸ್. ಆಮೇಲೆ ಬಿರಿಯಾನಿ ಆಂಧ್ರ ಸ್ಟೈಲ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಆಮೇಲೆ ಕಬಾಬ್ ಮಾಡಿದ್ವಿ. ಆಮೇಲೆ ಮನೆಯಲ್ಲಿ ಅನ್ನ ಸಾಂಬಾರೆಲ್ಲ ಮಾಡಿದರು, ಹಾಗಾಗಿ ಬಿರಿಯಾನಿ ಜೊತೆ ಅನ್ನ ಸಾಂಬಾರು ಇತ್ತು, ತುಂಬಾ ಟೇಸ್ಟ್ ಆಗಿತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಇವತ್ತು ಆಫೀಸಿಗೆ ಹೊರಟೆ. ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದ್ದೀನಿ, ಸ್ವಲ್ಪ ಸಿಂಪಲ್ಲಾಗಿ, ಹಾಗೆ ಇದು ಬೇಗನೆ ಆಗುತ್ತೆ. ಆಮೇಲೆ ಇನ್ನೊಂದು ಸೈಡ್ ಟೀಗೂ ಇಟ್ಕೊಂಡಿದ್ದೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಆಫೀಸಿಗೂ ಹೊರಟು. ಇಲ್ಲಿ ನನ್ನ ಮಗಳ ಹಾಡು ಕೇಳಿ. ಈ ಹಾಡು ನನಗೆ ಆಫೀಸಲ್ಲಿ ಇರಬೇಕಾದ್ರೆ ಹಸ್ಬೆಂಡ್ ರೆಕಾರ್ಡ್ ಮಾಡಿ ಕಳಿಸಿರೋದು. ಆಮೇಲೆ ನಾವು ಇವತ್ತು ಊರಿಗೆ ಹೊರಟ್ವಿ, ಅಂದರೆ ನಮ್ಮ ಆ್ಯನಿವರ್ಸರಿ ನೆಕ್ಸ್ಟ್ ಡೇ. ಬಸ್ಸಲ್ಲಿ ಹೋಗ್ತಾ ಇರೋದು, ಅಂದರೆ ನಾನು, ದೀಕ್ಷಾ ಮತ್ತು ನನ್ನ ಮಗಳು. ಹಾಗೆ ಬೆಳಗಿನ ಜಾವ ಬೇಗನೆ ಬಸ್ ಊರಿಗೆ ರೀಚ್ ಆಯಿತು. ಇವಳು ನೋಡಿ, ಇವಾಗಲೇ ಎದ್ದು ಕಣ್ಣು ಉಚ್ಕೊಳ್ತಾ ಇದ್ದಾಳೆ. ನಾವು ಊರಿಗೆ ಬಂದಿರೋದು ಒಂದು ಕಸಿನ್ದು ಫಂಕ್ಷನ್ ಇತ್ತು, ವೆಡ್ಡಿಂಗ್ ಇತ್ತು, ಅದಕ್ಕೆ. ಅಂದರೆ ನಾವು ಬಂದಿರೋದೇ ಮದುವೆ ದಿನವೇ ಬಂದಿರೋದು. ಹಾಗಾಗಿ ನಮಗೆ ಸ್ವಲ್ಪ ಬೇಗ ಈ ಮೆಹಂದಿಗೆಲ್ಲ ಬರೋದಕ್ಕೆ ನನಗೆ ರಜೆ ಸಿಕ್ಕಿರಲಿಲ್ಲ. ಹಾಗಾಗಿ ತುಂಬಾ ಫಂಕ್ಷನ್ ಮಿಸ್ ಆಯಿತು. ಮೆಹಂದಿ ಆಗಿರ್ಬೋದು, ಹಾಗೆ ನಮ್ಮದು ದೈವದು ತಂಬಿಲ, ಅಮ್ಮನ ಮನೆದು ಅಪ್ಪನ ಮನೆದು ಎಲ್ಲ ಮಿಸ್ ಆಯಿತು. ಅದೆಲ್ಲ ವರ್ಷಕ್ಕೊಂದ್ಸಲ ಬರೋದು, ಹೋಗಬೇಕು ಅಂತ ಅಂತಾರೆ. ಆದರೆ ಏನು ಮಾಡೋದು, ರಜೆ ಸಿಕ್ಕಿರಲಿಲ್ಲ ಅಲ್ವಾ. ಹಾಗಾಗಿ ದೇವರಿಗಾಗಲಿ ದೈವಕ್ಕಾಗಲಿ ಗೊತ್ತಾಗುತ್ತಲ್ವಾ ನಾವೇನಕ್ಕೆ ಬಂದಿಲ್ಲ ಅಂತ. ರಜೆಗೆ ಸಿಕ್ಕಿಲ್ಲ ಅಂತಂದರೆ ನಾವೇನು ಮಾಡೋದು. ನೋಡಿ, ಇವಳು ಇಲ್ಲಿ ಬಂದು ಆಟ ಶುರು ಮಾಡಿಕೊಂಡ್ಳು, ಎಲ್ಲನೂ ಇಲ್ಲೂ ಹೊರಟುಟ್ಟಿದ್ದಾಳೆ. ನೋಡಿ, ಇಲ್ಲಿ ನಮ್ಮ ಚೀಕು ಇದೆ, ಅದರ ಬಗ್ಗೆ ಏನೋ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ. ನಾವು 6:15ಗೆ ಮನೆಗೆ ಬಂದ್ವಿ. ನಮ್ಮ ಅಮ್ಮಂದು ತಿಂಡಿ ಎಲ್ಲ ರೆಡಿ ಆಗಿತ್ತು. ಇನ್ನು ನಾವು ತಿಂಡಿ ತಿಂದ್ಕೊಂಡು ಫ್ರೆಶಪ್ ಆಗಿ ಹೊರಡಬೇಕು. ಏನಕ್ಕಂದರೆ ಮದುವೆ ಇರೋದು ಮಂಗಳೂರಲ್ಲಿ. ಸೊ ಮತ್ತೆ ಅಷ್ಟು ದೂರ ಹೋಗ್ಬೇಕಲ್ವ, ಎಲ್ಲ ರೆಡಿ ಆಗಿ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಬಾಳೆ ಎಲೆನಲ್ಲಿ ಮಾಡಿರೋ ಇಡ್ಲಿ, ನೋಡಿ ಅಮ್ಮ ಇಲ್ಲಿ ಬೇಗನೆ ತಿಂಡಿ ಮಾಡಿದ್ದಾರೆ, ಚಟ್ನಿ ಮಾಡಿದ್ದಾರೆ, ಹಾಗೆ ಚಿಕನ್ ಸುಕ್ಕನೂ ಇತ್ತು.
ಇದು ಬಂದು ಅಪ್ಪನ ಮನೆಯಲ್ಲಿ ತಂಬಿಲ ಇತ್ತಲ್ವಾ, ಅಲ್ಲಿಂದ ಅವರು ತಂದಿರೋದು. ನೋಡಿ ದೀಕ್ಷೆಂದು ಸ್ನಾನ ಎಲ್ಲ ಮಾಡಿ ಅವಳು ತಿಂಡಿನೂ ತಿನ್ನೋದಿಕ್ಕೆ ಕೂತ್ಲು. ನಾವು 10 ಗಂಟೆಗೆಲ್ಲ ಹೊರಟ್ವಿ ಮನೆಯಿಂದ. ಇದು ಕಾರ್ ಬಂದು ರೆಂಟ್ ಕಾರ್ ಬುಕ್ ಮಾಡಿರೋದು ಹೋಗೋದಿಕ್ಕಂತ. ಏನಕ್ಕಂದರೆ ಮಗಳನ್ನ ಕರ್ಕೊಂಡು ಮತ್ತೆ ಬಸ್ಸಲ್ಲಿ ಹೋಗೋದು ಲೇಟ್ ಆಗುತ್ತೆ, ಹಾಗೆ ಅವಳು ಕೇಳೋದಿಲ್ಲ ಬಸ್ಸಲ್ಲಿ ಹೋಗೋದಕ್ಕೆ. ಅದಕ್ಕೆ ಇವರು ಅಪ್ಪ ಅಮ್ಮ ಕಾರ್ ಬುಕ್ ಮಾಡಿದ್ರು. ಮತ್ತು ನಮ್ಮ ಮಂಗಳೂರು ತನಕ ಹೋಗಬೇಕಿತ್ತಲ್ವ, ಹಾಗಾಗಿ ಮತ್ತೆ ನಾವು ಅಲ್ಲಿಗೆ ಹೋಗೋದನ್ನು ಲೇಟ್ ಆಗುತ್ತೆ. ಹಾಗಾಗಿ 10 ಗಂಟೆಗೆ ಹೊರಟ್ವಿ. ನಾವು ಒಂದು 11 ಕಾಲ್ಗೆಲ್ಲ ರೀಚ್ ಆದ್ವಿ. ನೋಡಿ ಅಲ್ಲಿ ಮದುವೆದ್ದು ದಾರ ಎಲ್ಲ ಆವಾಗಲೇ ಆಯಿತು. ಇವ್ರು ನೋಡಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಳು ನೋಡಿ ಇಲ್ಲಿ ಅಂಗಳದಲ್ಲಿ ಆಟ ಆಡ್ತಾ ಇದ್ದಾಳೆ. ದೀಕ್ಷಾ ಅವಳನ್ನು ನೋಡ್ಕೊಳ್ಳೋದಿಕ್ಕೆ. ಅವಳಿಗೆ ಇಲ್ಲಿ ಬಂದು ತುಂಬ ಖುಷಿ ಆಯ್ತು. ಇಲ್ಲಿ ಮಣ್ಣಲ್ಲೆಲ್ಲ ಆಟ ಆಡ್ಬೋದು, ಕಲ್ಲಲ್ಲೆಲ್ಲ ಹೆಕ್ಕಿ ಆ ಕಡೆ ಬಿಸಾಕ್ತಿದ್ದಾಳೆ. ಹಾಗೆ ಅಮ್ಮ ಅಲ್ಲಿ ಬಟ್ಟೆ ಎಲ್ಲ ಒಗಿತಾ ಇದ್ದಾರೆ. ಆಮೇಲೆ ಇದು ನೋಡಿ ಈ ಗಡಿಯಾರ ಚೆನ್ನಾಗಿದೆ ಅಲ್ವಾ, ನಂದು ಕಸಿನ್ಸ್ ನನ್ನ ಮದುವೆಗೆ ಗಿಫ್ಟ್ ಕೊಟ್ಟಿರೋದು. ತುಂಬ ಜನ ಇದು ಚೆನ್ನಾಗಿದೆ ಅಂತ ಅಂತಿದ್ರು. ಆಮೇಲೆ ಇಲ್ಲಿ ನೋಡಿ ಫೋಟೋ ಫ್ರೇಮ್, ಇದು ಅಕ್ಕ ಕೊಟ್ಟಿರೋದು ನನ್ನ ಮಗಳ ಬರ್ಡೇಗೆ. ಇಲ್ಲಿ ದೀಕ್ಷಾ ಮತ್ತು ಅಮ್ಮ ಬಟ್ಟೆ ಒಣಗೋದಕ್ಕೆ ಹಾಕ್ತಾ ಇದ್ದಾರೆ. ನಾನಿಲ್ಲಿ ಇವಳಿಗೆ ಏನು ತಿಂಡಿ ತಿನ್ನಿಸ್ತಾ ಇದ್ದೀನಿ. ಇವಳಂತೂ ಕೇಳೋದೇ ಇಲ್ಲ ತಿನ್ನೋದಕ್ಕೆ, ಓದ್ತಾ ಇರ್ತಾಳೆ. ಹಾಗೆ ಊರಿಗೆ ಬಂದರೆ ನನಗೇನು ಕೆಲಸ ಇರಲ್ಲ, ಎಲ್ಲ ಅವರೇ ಮಾಡಿರ್ತಾರೆ. ಒಂದೊಂದ್ಸಲ ಏನಾದರೂ ಸಾಂಬಾರೆಲ್ಲ ಮಾಡೋದಿರುತ್ತೆ, ಅದು ಬಿಟ್ಟರೆ ಬಟ್ಟೆ ಒಗೆಯೋದು ಬೇರೆದೆಲ್ಲ ಕೆಲಸನೂ ಅಮ್ಮ ದೀಕ್ಷಾ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ ನಮ್ಮದು ಮರದಲ್ಲಿ ಫಸ್ಟ್ ಟೈಮ್ ಮಾವಿನ ಹಣ್ಣು ಹಾಕಿದೆ. ಅಂದರೆ ಒಂದು ದೊಡ್ಡ ಮರ ಇದೆ, ಅದರಲ್ಲಿ ಯಾವಾಗಲೂ ಆಗ್ತಾ ಇರುತ್ತೆ. ಹಾಗಾಗಿ ಈ ಮರದಲ್ಲಿ ಫಸ್ಟ್ ಟೈಮ್ ಆಗಿರೋದು ಇದರಲ್ಲಿ ಒಂದು ಹಣ್ಣನ್ನು ಏನೋ ಒಟ್ಟೆ ಮಾಡಿಬಿಟ್ಟಿದೆ ನೋಡಿ. ಹಾಗಾಗಿ ಗೊತ್ತಿಲ್ಲ ಇದು ಒಳಗಡೆ ಚೆನ್ನಾಗಿರುತ್ತೋ ಇಲ್ವೋ ಅಂತ. ಅಪ್ಪ ಎಲ್ಲ ಕೊಯ್ದು ಕೊಡ್ತಾ ಇದ್ದಾರೆ. ಒಂದು ಪರಿಮಳ ಉಂಡು ಎಡ್ಡೆ ಹಾಗೆ ನಾನು ದೀಕ್ಷಾ ರೆಡಿ ಆಗಿಬಿಟ್ಟು ಹೊರಟ್ವಿ. ಎಲ್ಲಿಗೆ ಹೋಗ್ತಿದ್ದೀವಿ ನೋಡಿ, ಇವಳು ಗಾಡಿ ಓಡಿಸ್ತಾ ಇದ್ದಾಳೆ, ನಾನು ಹಿಂದ್ಗಡೆ ಕೂತಿದ್ದೀನಿ. ನಾವು ಉಡುಪಿಗೆ ಬಂದ್ವಿ. ಉಡುಪಿ ಫಿಶ್ ಮಾರ್ಕೆಟಿಗೆ ಬಂದ್ವಿ, ಸ್ವಲ್ಪ ಮೀನು ತಗೊಂಡೋಗೋಣ ಅಂತ. ನಮಗೆ ಬೆಂಗಳೂರಿಗೆ ಸಿಗುತ್ತೆ, ಆದರೆ ಈ ಥರ ಫ್ರೆಶ್ ಇರಲ್ಲ. ನಾವು ತಗೊಂಡಿರೋದ್ರಲ್ಲಿ ಕೆಲವೊಂದು ಮೀನನ್ನ ಇಲ್ಲೇ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಇಲ್ಲಿ ಅಜ್ಜಿ ಪುಳಿ ಆಟ ಆಡ್ತಾ ಇದ್ದಾರೆ. ನಮ್ಮದು ಹೊರಗಡೆ ಎಕ್ಸ್ಟ್ರಾ ಸ್ಪೇಸ್ ಈ ಥರ ಮಾಡಿದ್ದೀವಿ, ಅದರಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಫ್ಯಾನ್ ಹಾಕ್ಕೊಂಡು. ಹಾಗೆ ಇವಳಿಗೆ ಇಲ್ಲಿ ಆಟನೂ ಇಲ್ಲೇ ಜಾಸ್ತಿ ಆಟ ಆಡ್ತಾ ಇರ್ತಾಳೆ. ಈ ಕಡೆಯಿಂದ ಓಪನ್ ಇದೆ, ಆ ಕಡೆ ಹೊರಗಡೆ ಎಲ್ಲ ಕಾಣಿಸುತ್ತೆ ಅವಳಿಗೆ. ಆಮೇಲೆ ಇವತ್ತು ನಾವು ಕ್ರಾಫ್ಟ್ ತಗೊಬಂದಿದ್ವಿ ನೋಡಿ, ಅದ್ರದ್ದು ಸುಕ್ಕ ಜಿಂಜು ಸುಕ್ಕ ತುಂಬ ಚೆನ್ನಾಗಿರುತ್ತೆ, ಅಂದರೆ ಟೇಸ್ಟು ತುಂಬ ಚೆನ್ನಾಗಿತ್ತು. ಅಮ್ಮ ಎಲ್ಲ ಪುಡಿ ಎಲ್ಲ ಮಾಡಿ ಕೊಟ್ಟಿದ್ದು, ನಾನು ಇದನ್ನು ಬೇಯೋದಕ್ಕೆ ಇಟ್ಟೆ. ಅಂದರೆ ತುಂಬ ಚೆನ್ನಾಗಿತ್ತು. ಟೊಮೆಟೊ ಸಾರು ಅಂದರೆ ದಾಲ್ ಮತ್ತು ಜಂಜಿ ಸುಕ್ಕ. ಇವಳು ನೋಡಿ ಇವಳು ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಆಮೇಲೆ ನನ್ನ ಮಗಳದ್ದು ಲ್ಯಾಪ್ಟಾಪ್ ನೋಡಿದ್ದೀರಾ, ನೋಡಿ ಲ್ಯಾಪ್ಟಾಪ್ ಅಂತ ಇದು ಅವಳದ್ದು. ಅವಳೇ ಹೇಳಿರೋದು ಈ ಥರ ಎಲ್ಲ ಒತ್ತುತ್ತಾ ಇದ್ದಾಳೆ ಲ್ಯಾಪ್ಟಾಪ್ ಅಂತ. ಸ್ಲೇಟ್ಗೆ ಒಂದು ಸಾರಿ ಬಾಕ್ಸ್ನ ಹಾಕಿ ಒತ್ತುತ್ತಾ ಇದ್ದಾಳೆ. ಇವಳು ಪಿಕಾಕ್ ಬಂದಿಲ್ಲ ಅಂತ ಹೇಳ್ತಾ ಇದ್ಲು. ನೋಡಿ ಇಲ್ಲಿ 4 ನವಿಲು ಬಂದಿದೆ, 4 ಇಲ್ಲ 5 ಇದೆ ನವಿಲು. ಇವಳಿಗಂಥದ್ದನ್ನ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಇನ್ನೊಂದೇನೋ ಬಂದಿದೆ ನೋಡಿ, ನಾನಿಲ್ಲಿ ಹೊರಗಡೆ ಕೂತಿದ್ದೆ, ಇಲ್ಲಿ ಸೈಡಲ್ಲಿ ನೋಡಿ ಹೋಗ್ತಾ ಇದೆ. ಆದರೆ ಇದೇನು ಮಾಡಲ್ಲ, ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ, ಯಾವಾಗಲೂ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಇದ್ರದ್ದು ಹೆಸರೇನಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಒಂದು ಸಿಂಪಲ್ ಬ್ಲಾಗ್. ನಿಮಗೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್.